ಏನು ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಟ್ಟದ್ದನ್ನ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ. ನಿಮ್ಮ ಕಲಿಸ್ತಕ್ಕಂಥ ಸಮಯ ನಿಮಗೆ ಉಳಿತಾಯ. ಇದು ಪೆಟ್ರೋಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ವಿಷಯ ಅಲ್ವಾ? ಇದೇನಾದ್ರು ಅನುಮಾನ ಇದ್ರೆ ಕೇಳಿ, ಇದನ್ನ ಫೋಟೋ ತೆಗೆದು ನಿಮ್ಮ ಗ್ರೂಪ್ ಹಾಕ್ತಾರೆ. ಹಾಕಾದ್ಮೇಲೆ ಇದನ್ನು ಓದ್ಕೊಳ್ಳಿ. ಹೆಚ್ಚಿಗೆ ಊರಬೇಕು ಅಂತಂದ್ರೆ ನಿಮಗೆ ಪುಸ್ತಕ ಸಿಗುತ್ತೆ. ನಾನು ಪ್ರವೇಶ ಅಂತ ಒಂದು ಪುಸ್ತಕ ಸಿಗುತ್ತೆ, ಅಥವಾ APR ಇದೆ. ಆ APR ಪುಸ್ತಕ ಓದ್ಕೊಳ್ಳಿ. ಆ ಪುಸ್ತಕದ ಒಳಗಡೆ ಇದೆಲ್ಲ ಯಾವ ರೀತಿ ಮಾಡಬೇಕು ಅಂತ ಇದೆ. ಈಗ ನಿಮಗೆ ನಾವು ಎಷ್ಟು ಈ ಹಂತಕ್ಕೆ ಹೇಳ್ಬೋದು ಅದನ್ನ ನಿಮ್ಮ ತಲೆಗೆ ನಾನು ತುಂಬಿದ್ದೀನಿ. ಇನ್ನೇನಾದ್ರು ಅನುಮಾನ ಇದ್ರೆ ಕೇಳ್ಬೋದು. ಸರ ಒಂದು ಪ್ರಶ್ನೆ ಸರ್. ಸರ್ ಇಲ್ಲಿ ಬೇಡನ್ ಪೋವೆಲ್ ಅವರು ರೀ, ಅವರು ಈ ಸ್ಕೌಟು ಮತ್ತು ಗೈಡನ್ನು ಇದನ್ನು ಮಾಡ್ಬೇಕಂತ ಅವರಲ್ಲಿ ಪ್ರೇರೇಪಣೆ ಹೆಂಗೆ ಬತ್ತು ರೀ? ಅವರು ಯಾವ ರೀತಿ ಅದಕ್ಕೆ ಯಾರಾದರೂ ಹೇಳಿದ್ರೆ ಮಾಡಿದ್ರು ಏನು ಅವರಲ್ಲಿ ಈ ರೀತಿ ಮಾಡಿದರೆ ಇದು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಪ್ರೇರೇಪಣೆ ಯಾರಿಂದ ಆಯ್ತು ರೀ? ಅದು ಎದಕ್ಕೆ ಮಾಡಿದ್ರಿ ಅವರು? 1800 ಇಲ್ಲ ಅದು ಆಯ್ತು ರೀ, ಅದು ಇಶ್ವೇ ಆಯಿತು. ಅದು ಅವರಲ್ಲಿ ಮಾಡಬೇಕಂತ ಹಾಂ ಸರ್. ಅವರು ಭಾರತಕ್ಕೆ ಬರ್ತಾರೆ. ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಭಾರತದ ಜಬಲ್ಪುರದಲ್ಲಿ, ಇದೆಲ್ಲ ಅವಾಗ ಬ್ರಿಟಿಷ್ ಆಳ್ವಿಕೆ ಅಲ್ವಾ, ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಇದಕ್ಕೆ ಕೆಲಸಕ್ಕೆ ಬರ್ತಾರೆ. ಕೆಲಸಕ್ಕೆ ಬಂದಾಗ ನಮ್ಮ ಸೈನಿಕರೆಲ್ಲ ಯಾರೋ ನಮ್ಮ ಭಾರತದವರೇ, ಅದ್ರ ಅಧಿಕಾರ ಎಲ್ಲ ಯಾರು? ಬ್ರಿಟಿಷರು. ಇವ್ರಿಗೆ ಒಂದು ತುಕಡಿ ಕೊಟ್ಟಿರ್ತಾರೆ. ತುಕಡಿ ಇದ್ರೆ ಗೊತ್ತಾ? ಒಂದು ಪ್ಲಟೂನ್, ಒಂದು 32 ಜನದ ಒಂದು ಪ್ಲಟೂನ್ ಕೊಟ್ಟಿರ್ತಾರೆ. ಇವರು ಕಾಡು ಮೇಡುಗಳಲ್ಲಿ ಆ ಪ್ಲಟೂನ್ ಕರ್ಕೊಂಡು ಅಲಿತಾ ಇರಬೇಕಾದ್ರೆ ಏನಾಗುತ್ತೆ, ಆ ಸೈನಿಕರಿಗೆ ನೀರೆಲ್ಲಿದೆ, ಕಾಡಿನಲ್ಲಿ ಆಹಾರ ಎಲ್ಲಿದೆ ಅನ್ನೊಂದು ಹುಡುಕೋ ಸಮಸ್ಯೆ ಆಗುತ್ತೆ. ಅವ್ರಿಗೆ ಕೌಶಲ್ಯ ಇರಲ್ಲ, ಸ್ಕಿಲ್ಸ್ ಇರಲ್ಲ, ಕಷ್ಟಪಡ್ತಾ ಇರ್ತಾರೆ ನೀರಿಗೋಸ್ಕರ, ಆಹಾರಕ್ಕೋಸ್ಕರ. ಆದರೆ ಬುಡಕಟ್ಟು ಜನಾಂಗದವ್ರು ಏನು ಮಾಡ್ತಾರೆ, ಕಾಡು ಮೇಡುಗಳಲ್ಲಿ ಆಹಾರ ಎಲ್ಲಿದೆ, ನೀರೆಲ್ಲಿದೆ ಅಂತ ಸುಲಭವಾಗಿ ಕಂಡುಹಿಡಿತಾರೆ. ಅವಾಗ ನಮ್ಮ ಸೈನಿಕರಲ್ಲಿದ್ದಂಥ ಕೊರತೆ ಅಂದ್ರೇನು? ಅವ್ರಿಗೆ ನಾಲೆಡ್ಜು, ಕೌಶಲ್ಯ ಇಲ್ಲದೆ ಇರೋದನ್ನ ಅವ್ರು ಗಮನಿಸ್ತಾರೆ. ಗಮನಿಸ್ಬಿಟ್ಟು ಏನು ಮಾಡ್ತಾರೆ, 8 to ಸ್ಕೌಟಿಂಗ್ ಅಂತ ಒಂದು ಪುಸ್ತಕ ಬರೀತಾರೆ. 8 to ಸ್ಕೌಟಿಂಗ್ ಅಂತ. ಯಾರಿಗೋಸ್ಕರ? ಮಿಲಿಟರಿಯ ಸೈನಿಕರಿಗೋಸ್ಕರ ಒಂದು ಪುಸ್ತಕವನ್ನು ಬರೀತಾರೆ. ಅಂದರೆ ಸೈನಿಕ ಅಂದವರು ಹೇಗಿರಬೇಕು, ಅವನಲ್ಲಿ ಯಾವ ಯಾವ ಸ್ಕಿಲ್ಗಳಿರಬೇಕು, ಅವನು ಹೇಗೆ ಕಾಡಿನಲ್ಲಿ ಬದುಕಬೇಕು, ನಾಟಿನಲ್ಲಿ ಹೇಗೆ ಬದುಕಬೇಕು, ಹೇಗೆ ತನ್ನ ಬುದ್ಧಿಯನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ಬರಿತಾ ಇರ್ಬೇಕಾದ್ರೆ ಇದಾದ್ಮೇಲೆ ಅವರು ಏನಾಗುತ್ತೆ, ನಮ್ಮ ಹೇಳಿದ್ರು, ಅವರನ್ನು ಆಫ್ರಿಕಾ ಖಂಡಕ್ಕೆ ಬ್ರಿಟಿಷ್ ಸರ್ಕಾರ ವರ್ಗಾವಣೆ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೈನಿಕರಾದಮೇಲೆ ಅವ್ರಿಗೆ ಕ್ಯಾಪ್ಟನ್ ಆಗಿ ಬಡ್ತಿ ಕೊಡ್ತಾರೆ. ಬಡ್ತಿ ಕೊಟ್ಟು ಆಫ್ರಿಕಾ ಖಂಡಕ್ಕೆ ಮಾಡ್ತಾರೆ. ಅಲ್ಲಿ ಮೆಫೆಕಿಂಗ್ ಅಂತಕ್ಕಂಥ ಒಂದು ಪಟ್ಟಣ, ಅಲ್ಲಿ ಬೋಯರ್ಸ್ ಅಂತ ಈ ಗುಡ್ಡಗಾಡು ಜನ ಎಲ್ಲ ಇರ್ತಾರೆ. ಅವ್ರೇನು ಮಾಡ್ತಾರೆ, ಈ ಮೆಫೆಕಿಂಗನ್ನು ಮುತ್ತಿಗೆ ಹಾಕಿಕೊಂಡಿರ್ತಾರೆ. ಸುಮಾರು 216 ದಿನ ಆ ಮೆಫೆಕಿಂಗ್ ಮುತ್ತಿಗೆ ಪಟ್ಟಣವನ್ನು ಮುತ್ತಿಗೆ ಹಾಕಿರ್ತಾರೆ. ಆ ಬ್ರಿಟಿಷ್ನ ಆರ್ಮಿಗೆ ಗೆಲ್ಲಕ್ಕೆ ಆಗಿರಲಿಲ್ಲ. ಆ ಗೆಲ್ಲಕ್ಕಾಗದೇ ಇದ್ದಾಗ ಏನಾಗುತ್ತೆ, ಆಮೇಲೆ ಸೈನಿಕರ ಕೊರತೆ ಇರುತ್ತೆ. ಆವಾಗ ಇವ್ರು ಏನು ಮಾಡ್ತಾರೆ, ಆ ಮೆಫೆಕಿಂಗ್ ಪಟ್ಟಣದ ಒಳಗಡೆ ಇರ್ತಕ್ಕಂಥ 13 ವರ್ಷಕ್ಕಿಂತ ಹೆಚ್ಚಿನ ಬಾಲಕರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಯಾತಕ್ಕೆ? ಸೈನ್ಯಕ್ಕೆ ಸಹಾಯ ಮಾಡೋಕ್ಕೆ. ಅದಕ್ಕೆ ಮೆಫೆಕಿಂಗ್ ಕೆಡೆಟ್ ಕಾರ್ಪ್ ಅಂತ ಹೆಸರು. ಆ ಮಕ್ಕಳ ಗುಂಪಿಗೆ ಏನಂತ ಮೆಫೆಕಿಂಗ್ ಕೆಡೆಟ್ ಕಾರ್ಪ್ ಅಂತ ಹೆಸರು ಕೊಡ್ತಾರೆ. ಆ ಮಕ್ಕಳು ಏನು ಮಾಡ್ತಾ ಇರ್ತಾರೆ ಅಂದರೆ ಸೈನಿಕರ ಸಹಾಯ ಏನು ಅಂದರೆ ಊಟ ಕೊಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಹಿತಿಯನ್ನು ರವಾನೆ ಮಾಡೋದು, ಹೀಗೆ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ದಿನ ಬೇಡನ್ ಪೋವೆಲ್ ಅವರು ಒಂದು ಹುಡುಗನ ಕೇಳ್ತಾರೆ, ಅಲ್ಲಪ್ಪ ನೀನು ಈ ಥರ ಮಾಹಿತಿ ತಗೊಂಡು ಸೈಕಲ್ ಹೊಡಿತಾ ಇದೆಯಲ್ಲ, ಏನಾದ್ರು ತೊಂದರೆ ಆದ್ರೆ ಏನು ಮಾಡ್ತೀಯಾ?